ಆತ್ಮೀಯ ಸ್ಪರ್ಧಾರ್ಥಿಗಳೇ, ಕಸ್ತೂರಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಪೊಲೀಸ್ ಇಲಾಖೆಯಿಂದ ಜಾರಿಯಾದ ಒಂದು ನೋಟಿಫಿಕೇಷನನ್ನು ಕುರಿತು ನಾವು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೇವೆ. ಹಲವಾರು ವಿದ್ಯಾರ್ಥಿಗಳು ಕೇಳ್ತಾ ಇರ್ಬೋದು, ಯಾಕೆ ಸರ್ ಇಷ್ಟು ದಿನ ಆದರೂ ಕೂಡ ನೀವು ಯಾವುದೇ ಅಪ್ಡೇಟ್ಸ್ಗಳು ಕೂಡ ಹಾಕಲಿಲ್ಲ ಅಂತೇಳಿ. ಇಲ್ಲಿ ನೋಡಿ, ಯಾವುದೇ ಹುದ್ದೆಗಳು ಜಾರಿಯಾಗಿದ್ದಿಲ್ಲ, ಹಾಗಾಗಿ ನಾವು ಯಾವುದೇ ಅಪ್ಡೇಟ್ಸ್ಗಳು ಕೂಡ ನಿಮ್ಗೆ ಕೊಟ್ಟಿದ್ದಿಲ್ಲ. ಆದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಗೆ ಈ ಒಂದು ಪೊಲೀಸ್ ಇಲಾಖೆಯ ಸಂಪೂರ್ಣ ಮಾಹಿತಿಯನ್ನು ನಾನು ಕೊಡ್ತಾ ಹೋಗ್ತೀನಿ. ಈ ಒಂದು ನೋಟಿಫಿಕೇಷನ್ ಯಾವಾಗ ಜಾರಿ ಆಗೈತಿ ಮತ್ತು ಎಷ್ಟು ಹುದ್ದೆಗಳು ಯಾವ್ಯಾವ ಕೆಟಗರಿ ಒಳಗಡೆ ಬರ್ತಾವೆ ಮತ್ತು ಯಾವಾಗ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ಗಳು ಆರಂಭವಾಗ್ತವೆ ಅನ್ನೋದು ಕೂಡ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಈ ಒಂದು ನೋಟಿಫಿಕೇಶನ್ ಜಾರಿಯಾದ ದಿನಾಂಕವನ್ನು ನಾವು ನೋಡೋದಾದ್ರೆ 14/5/2026 ಈ ಒಂದು ನೋಟಿಫಿಕೇಶನ್ ಬಿಡುಗಡೆಯಾಗಿದೆ. ಈ ಒಂದು ನೋಟಿಫಿಕೇಶನ್ ಒಳಗಡೆ ಏನನ್ನ ಕೊಟ್ಟಿದ್ದಾರೆ ಅನ್ನೋದು ಕೂಡ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಕಚೇರಿಯ ಉಲ್ಲೇಖ 4ರ ಪತ್ರವನ್ನು ಗಮನಿಸಲು, ಇಲ್ಲಿ ನಿಮ್ಗೆ ನೋಡ್ತಿರ್ಬೋದು, ನೋಟಿಫಿಕೇಶನ್ ಒಳಗಡೆ ನಿಮ್ಗೆ ಕಾಣ್ತಿರ್ತದ, ನೀವು ಕೂಡ ನೋಡ್ಕೋಬಹುದು. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಕಚೇರಿಯ ಉಲ್ಲೇಖ 4ರ ಪತ್ರವನ್ನು ಗಮನಿಸಲು ಕೋರಲಾಗಿದೆ. ಅಂದರೆ ಈಗಾಗಲೇ ಅವರ ಪತ್ರ 4ರಲ್ಲಿ ಕೋರಲಾಗಿತ್ತು ಅಂತೇಳಿ ಹೇಳಿದ್ದಾರೆ. ಸದರಿ ಪತ್ರದೊಂದಿಗೆ ಸರ್ಕಾರದ ಉಲ್ಲೇಖ 1ರ ಆದೇಶವನ್ನು ಲಗತ್ತಿಸಿ ಕಳುಹಿಸಿ ಸದರಿ ಆದೇಶದ ನೇರ ನೇಮಕಾತಿಗೆ ಸಂಬಂಧಿಸಿದಂತೆ ಸರ್ಕಾರವು ನೀಡಿರುವ ನಿರ್ದೇಶಗಳ ಅನುಸಾರ ಈ ಕೆಳಕಂಡ ಹುದ್ದೆಗಳಿಗೆ ಸಂಬಂಧಿಸಿದಂತೆ ವರ್ಗೀಕರಣ ವಿವರವನ್ನು ನೇಮಕಾತಿ ವಿಭಾಗಕ್ಕೆ ಕಳಿಸುವಂತೆ ಕೋರಲಾಗಿತ್ತು. ಇಲ್ಲಿ ಕೊಟ್ಟಿದ್ದಾರಲ್ಲ ಕೆಳಗಡೆ ಯಾವ್ಯಾವ ಹುದ್ದೆಗಳು ಅಂತಂದ್ರೆ 1, ಅದೊಂದು 2, 3, 4, 5 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ನೀವು ನೋಡ್ತಿರ್ಬೋದು, PC ಆಗಲಿ, PSI ಆಗಲಿ, ಸಿವಿಲ್ PC ಆಗಲಿ, KSISF ಆಗಲಿ, ಎಲ್ಲನೂ ಇಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಎಷ್ಟು ಮತ್ತು ನಮ್ಮ ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಎಷ್ಟು ಮತ್ತು ಒಟ್ಟು ಹುದ್ದೆಗಳು ಎಷ್ಟು ಅನ್ನೋದು ಕೂಡ ಕೊಡ್ತಾರೆ. ಇದಕ್ಕೆ ಸಂಬಂಧಿಸಿದಂತೆ ಈ ಉಲ್ಲೇಖವನ್ನು ಆಯಾ ವಿಭಾಗಕ್ಕೆ ಅವರು ಈಗಾಗಲೇ ಕಳಿಸಿದ್ದಾರೆ ಅಂತೇಳಿ ಹೇಳಲಾಗಿದೆ. ಇಲ್ಲಿ ನಾವು ಒಂದನ್ನು ನಾವು ನೋಡೋದಾದ್ರೆ ಇಲ್ಲಿ ಏನಂತಂದ್ರೆ ಸಬ್ ಇನ್ಸ್ಪೆಕ್ಟರ್ ಅಂತೇಳಿ ಇಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಮತ್ತು ಕಲ್ಯಾಣ ಕರ್ನಾಟಕೇತರ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಕಲ್ಯಾಣ ಕರ್ನಾಟಕ 5 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಇನ್ನು ಕಲ್ಯಾಣ ಕರ್ನಾಟಕೇತರ 15 ಹುದ್ದೆಗಳು, ಟೋಟಲ್ 20 ಹುದ್ದೆಗಳನ್ನು ಬಿಟ್ಟಿದ್ದಾರೆ. ಇಲ್ಲಿ CPCಯನ್ನು ನೀವು ನೋಡ್ಬೋದು, 275 ಹುದ್ದೆಗಳು ಮತ್ತು 1375 ಹುದ್ದೆಗಳನ್ನು ಬಿಟ್ಟಿದ್ದಾರೆ. ಟೋಟಲ್ ಆಗಿ 1650 ಹುದ್ದೆಗಳನ್ನು ನಾವು ಇಲ್ಲಿ ನೋಡ್ತೀವಿ. ಇನ್ನು ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಅಂತಂದ್ರೆ ಸಿವಿಲ್ PC ಎಷ್ಟು ಹುದ್ದೆಗಳಿದಾವ್ರು ಅಂತಂದ್ರೆ ಕಲ್ಯಾಣ ಕರ್ನಾಟಕದ 610 ಹುದ್ದೆಗಳದಾವು. ಇನ್ನು ಕಲ್ಯಾಣ ಕರ್ನಾಟಕೇತರ 3500 ಹುದ್ದೆಗಳು, ಟೋಟಲ್ ಆಗಿ 4110 ಹುದ್ದೆಗಳನ್ನು ಈಗಾಗಲೇ ಬಿಡ್ತಿದ್ದಾರೆ. ಈಗಾಗಲೇ ನೀವು ಹಲವಾರು ವಿದ್ಯಾರ್ಥಿಗಳು ಧಾರವಾಡ ಆಗಲಿ, ವಿಜಾಪುರ ಆಗಲಿ, ಬೆಳಗಾವಿ ಆಗಲಿ, ಬೆಂಗಳೂರಲ್ಲಿ ಸಾಕಷ್ಟು ಕಡೆಗಳಲ್ಲಿ ನೀವು ಕೋಚಿಂಗಲ್ಲಿ ಓದ್ತಾ ಇದ್ದೀರಿ. ಈ ಒಂದು ನೋಟಿಫಿಕೇಷನನ್ನು ನೋಡಿನೂ ಕೂಡ ನೀವು ಇನ್ನೊಂದಿಷ್ಟು ಜಾಸ್ತಿ ಓದಬೇಕಂತೇಳಿ ನಾನು ನಿಮ್ಗೆ ಹೇಳ್ತೀನಿ. ಯಾಕಂತಂದ್ರೆ ಇಷ್ಟು ದಿನ ನಮ್ಮ ವಿದ್ಯಾರ್ಥಿಗಳು ಏನು ಮಾಡ್ತಿದ್ರು ಅಂತಂದ್ರೆ ಯಾವುದೇ ಹುದ್ದೆಗಳು ನೋಟಿಫಿಕೇಷನ್ ಆಗಿಲ್ಲ, ಈ ಓದಾದರೂ ಏನೈತೆ ಬಿಡು ವೇಸ್ಟ್ ಆಗ್ತೈತೆ ಅಂತೇಳಿ ಸಾಕಷ್ಟು ವಿದ್ಯಾರ್ಥಿಗಳು ಅಲ್ಲಿ ಕೆಲಸನೂ ಕೂಡ ಮಾಡ್ತಾ ಇದ್ದೀರಿ. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕೋಚಿಂಗ್ ಸೆಂಟರ್ಗಳನ್ನು ಬಿಟ್ಟು, PGಗಳನ್ನು ಬಿಟ್ಟು ಎಲ್ಲ ನಿಮ್ಮ ಊರುಗಡೆನೂ ಹೋಗಿ ಊರುಗಳಲ್ಲಿ ಕೆಲಸನೂ ಕೂಡ ಮಾಡ್ತಾ ಇದ್ದೀರಿ. ನಿಮ್ಮ ಒಂದು ಈಗ ಏನಂತಂದ್ರೆ ಈ ಒಂದು ನೋಟಿಫಿಕೇಷನ್ ಸುಮಾರು ಏನಿಲ್ಲ ಅಂತಂದ್ರೆ 5,000 to 6,000 ಹುದ್ದೆಗಳನ್ನು ಬಿಡ್ತಾರೆ. ಯಾರು ಇನ್ನೂ ಏಜ್ ಐತಿ ಅಥವಾ ಯಾರು ಇನ್ನೂ ಧಾರವಾಡದಲ್ಲೇ ಇದ್ದು ಓದಾಕತ್ತೀರಿ ಅಥವಾ ಯಾರು ಊರ ಕಡೆಗೆಲ್ಲ ಹೋಗಿರಲ್ಲ, ಕೆಲಸ ಮಾಡ್ಕೊತನೂ ಕೂಡ ನೀವು 1-2-3 ತಾಸು ಓದಿದರೆ ನಿಮ್ಮ ಒಂದು ಸಿಲೆಬಸ್ಸು ಕೂಡ ಕವರ್ ಆಗ್ಬೋದು. ಇನ್ನು KSISFನಲ್ಲಿ ಸುಮಾರು 364 ಮತ್ತು ಕಲ್ಯಾಣ ಕರ್ನಾಟಕೇತರ ಯಾವುದೇ ಹುದ್ದೆಗಳು ಇಲ್ಲ. ಟೋಟಲ್ ಆಗಿ 364 ಹುದ್ದೆಗಳು ಅಷ್ಟನ್ನು ನಾವು ಇಲ್ಲಿ ನೋಡ್ಬೋದಾಗಿರ್ತದೆ. ಈ ಒಂದು ನೋಟಿಫಿಕೇಷನ್ ಯಾವಾಗ ಅಪ್ಲಿಕೇಶನ್ಗಳು ಆರಂಭವಾಗ್ತವೆ ಅಂತಂದರೆ ಈ ಒಂದು ತಿಂಗಳ ಮುಗಿಯೋದ್ರ ಒಳಗಾಗಿ ಅಥವಾ ಮುಂದಿನ ಜೂನ್ ತಿಂಗಳ ಒಳಗಡೆ ಈ ಒಂದು ಹುದ್ದೆಗಳು ಆರಂಭ ಆಗ್ಬೋದು. ಏನು ಸರ್ ನೀವು ಕೂಡ ಅದೇ ಥರನಾಗಿ ಹೇಳ್ತಾ ಇದ್ದೀರಿ, ಸಾಕಷ್ಟು ವಿಡಿಯೋಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅದರಲ್ಲಿನೂ ಕೂಡ ಮೀಸಲಾತಿ ಆದ ನಂತರ ಈಗ ಅಪ್ಲಿಕೇಶನ್ಗಳು ಸ್ಟಾರ್ಟ್ ಆಕ್ಕವು, ನಾಳೆನ ಅಪ್ಲಿಕೇಶನ್ಗಳು ಸ್ಟಾರ್ಟ್ ಆಕ್ಕವು ಅಂತೇಳಿ ಹೇಳ್ತಿದ್ರು. ನೀವು ಕೂಡ ಏನು ನಾನು ಎಲ್ಲ ಡಿಕ್ಲೇರ್ ಆಗಿ ಹೇಳ್ತೀನಿ ಅಂತೇಳಿ ನೀವು ಹಾಗೆ ಹೇಳಾಕ್ತೀರಿ ಅಂತೇಳಿ ಅನ್ಕೋಬೋದು. ಪ್ರಸ್ತುತವಾಗಿ ಸರ್ಕಾರದ ಉಲ್ಲೇಖ 2ರ ಆದೇಶದಲ್ಲಿ ಕೆಲವೊಂದಿಷ್ಟು ಮೀಸಲಾತಿಗಳನ್ನು ಕೊಟ್ಟಿದ್ದಾರೆ. ಆ ಮೀಸಲಾತಿಗಳನ್ನು SC/ST ದವರಾಗಲಿ, OBC ದವರಾಗಲಿ ಸಾಕಷ್ಟು ಜನಗಳಿಗೆ ಏನು ಮಾಡಿದ್ದಾರೆ, ಈ ಒಂದು ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಪರಿಶಿಷ್ಟ ಜಾತಿಯ ಒಟ್ಟಾರೆ 15% ಮೀಸಲಾತಿಗಳನ್ನು ಆಲ್ರೆಡಿ ಅವರು ವರ್ಗೀಕರಣ ಮಾಡಿದ್ದಾರೆ. ಆ ಒಂದು ಪರಿಶಿಷ್ಟ ಜಾತಿಯ ಒಟ್ಟಾರೆ 15%ರಲ್ಲಿ 3 ವಿಭಾಗಗಳನ್ನು ಏನು ಮಾಡಿದ್ದಾರೆ ಅಂತಂದರೆ ವರ್ಗೀಕರಣ ಮಾಡಿದ್ದಾರೆ. 1ನೇ ವಿಭಾಗ A ಅಂತ ಹೇಳಿ ಮಾಡಿದ್ದಾರೆ, 2ನೇ ವಿಭಾಗ B ಅಂತ ಹೇಳಿ ಮಾಡಿದ್ದಾರೆ, 3ನೇ ವಿಭಾಗ C ಅಂತ ಹೇಳಿ ಮಾಡಿದ್ದಾರೆ. ಇಲ್ಲಿ ವಿಭಾಗ ಪ್ರವರ್ಗ A ಯಲ್ಲಿ ಸುಮಾರು 5.25 ಮೀಸಲಾತಿಯನ್ನು ಅವರು ಕೊಟ್ಟಿದ್ದಾರೆ. ಅಂತಂದರೆ SC/ST ದಲ್ಲಿ ಪ್ರವರ್ಗ A, ಪ್ರವರ್ಗ B, ಪ್ರವರ್ಗ C ಅಂತೇಳಿ
ಈ ಒಂದು ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಅನ್ನೋದು ನಾವು ಹೆಂಗೆ ನೋಡ್ಬೇಕ್ರಿ, ನಮಗೆ ಹೆಂಗೆ ಗೊತ್ತಾಗತ್ತಂತಂದ್ರೆ ನಿಮ್ಮ ಒಂದು ಕಾಸ್ಟ್ನಲ್ಲಿ ಅವರು ಬರೆದಿರ್ತಾರೆ ಪ್ರವರ್ಗ ಎ ಅಂತೇಳಿ, ಪ್ರವರ್ಗ ಬಿ ಇದ್ರೆ ಪ್ರವರ್ಗ ಬಿ ಅಂತೇಳಿ, ಪ್ರವರ್ಗ ಸಿ ಇದ್ರೆ ಪ್ರವರ್ಗ ಸಿ ಅಂಥೇಳಿ ಬರೆದಿರ್ತಾರೆ. ನೀವು ನೋಡ್ಕೋಬೋದಾಗಿರ್ತದೆ ಅಲ್ಲಿ. ಇನ್ನು ಪ್ರವರ್ಗ ಬಿದವರಿಗೆ ಶೇಕಡ 5.25 ಇವರಿಗೂ ಕೂಡ ಸೇಮ್ ಆಗಿ ಕೊಟ್ಟಿದ್ದಾರೆ. ಇನ್ನು ಪ್ರವರ್ಗ ಸಿದವರಿಗೆ 4.5 ಅಂತಂದರೆ ಇವರಿಗೆ ಸುಮಾರು ಒಂದು 35 0.5 35 ಅಷ್ಟು ಅವರಿಗೆ ಕಡಿಮೆ ಆಗಿರ್ತದೆ. ಇನ್ನು ಒಟ್ಟು ಇಲ್ಲಿ ಮೀಸಲಾತಿಯನ್ನು ನಿಗದಿಪಡಿಸಿ ಆದೇಶಿಸುತ್ತದೆ. ಅಂದರೆ ಈಗಾಗಲೇ ಮೊನ್ನೆ ನಡೆದಂಥ ಮೀಸಲಾತಿ ಒಳಗಡೆ ಈಗಾಗಲೇ ಆಲ್ರೆಡಿ ನಮಗೆ ಎಷ್ಟೆಷ್ಟು ಮೀಸಲಾತಿಗಳನ್ನು ಕೊಡಬೇಕು, ಎಷ್ಟು ಹುದ್ದೆಗಳು ಯಾವ ಒಂದು ಕೆಟಗರಿಗೆ ಬಿಡಬೇಕು ಅನ್ನೋದು ಕೂಡ ಆಲ್ರೆಡಿ ಈಗ ಅನೌನ್ಸ್ಮೆಂಟು ಕೂಡ ಆಗಿದೆ. ಆ ಒಂದು ಮೀಸಲಾತಿಯನ್ನು ನೋಡ್ಕೊಂಡಾಗಲಿ, ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಕರೆಕ್ಟಾಗಿ ನೋಡ್ಕೊಂಡಾಗಲಿ, ಅಥವಾ ಯಾವ ಒಂದು ಹುದ್ದೆಗಳು ಎಷ್ಟೆಷ್ಟು ಬಿಟ್ಟಿದ್ದಾರೆ, ಯಾವ ಜಿಲ್ಲೆಗಳಿಗೆ ಎಷ್ಟು ಬಿಟ್ಟಿದ್ದಾರೆ ಅಂಥೇಳಿ ಅಪ್ಲಿಕೇಶನ್ ಬಿಟ್ಟಾಗ ನೀವು ಕರೆಕ್ಟಾಗಿ ನೋಡ್ಕೊಂಡು ಅಪ್ಲಿಕೇಶನನ್ನು ಹಾಕೋಬೇಕಾಗಿರ್ತದೆ. ಈ ಒಂದು ನೋಟಿಫಿಕೇಷನಲ್ಲಿ ಇಷ್ಟು ಮಾಹಿತಿಗಳನ್ನು ಮಾತ್ರ ಅವರು ಕೊಟ್ಟಿದ್ದಾರೆ. ಇನ್ನು ಮುಂದಿನ ಯಾವುದೇ ಒಂದು ಇದೇ ಒಂದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿಗಳು ಏನಾದರೂ ಬಿಟ್ಟಿದ್ರಂದ್ರೂ ಕೂಡ ನಮಗೆ ಇಮಿಡಿಯೇಟಾಗಿ ಅಪ್ಡೇಟ್ಗಳನ್ನು ಕೊಡ್ತಾ ಹೋಗ್ತೀನಿ. ಇನ್ನು ಮುಂದೆ ಈ ಕಸ್ತೂರಿ ಅಕಾಡೆಮಿಯಲ್ಲಿ ಡೈಲಿ ಬೇಸಸ್ ಆಗಿ ಯಾವುದೇ ಅಪ್ಡೇಟ್ಗಳು ಬಂದರೂ ಕೂಡ ನಾನು ನಿಮ್ಗೆ ಹಾಕ್ತಾ ಹೋಗ್ತೀನಿ. ಯಾಕಂತಂದರೆ ಇಷ್ಟು ದಿನ ಯಾವುದೇ ಒಂದು ಹುದ್ದೆಗಳು ಬಿಟ್ಟಿದ್ದಿಲ್ಲ, ಹಾಗಾಗಿ ನಾನು ಯಾವುದೇ ಅಪ್ಡೇಟ್ಸ್ಗಳು ಕೂಡ ನಿಮ್ಗೆ ಕೊಟ್ಟಿದ್ದಿಲ್ಲ. ದಯವಿಟ್ಟು ಯಾರು ಬೇಜಾರಾಗಬೇಡಿ. ಯಾಕಂತಂದರೆ ನಾನು ಕೂಡ ಸಾಕಷ್ಟು ವಿಡಿಯೋಗಳನ್ನು ನೋಡ್ತಾ ಇರ್ತೀನಿ, ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳನ್ನು ಕೂಡ ನೋಡ್ತಾ ಇರ್ತೀನಿ. ಮಾಡಿದ ವಿಡಿಯೋನ ಹಗಲೇ ಮುಗಲೇ ಮಾಡ್ತಿರ್ತಾರೆ, ಅವಕ್ಕೂ ನೋಡಿ ನಮಗೂ ಕೂಡ ಬೇಜಾರಾಗ್ತದೆ. ಹಾಗಾಗಿ ನಾನು ಆ ಥರನಾಗಿ ಮಾಡೋಕ್ಕೆ ಹೋಗಿಲ್ಲ. ಅಪ್ಡೇಟ್ ಕೂಡ ನಾನು ನಿಮಗೆ ಅಪ್ಡೇಟ್ಸನ್ನು ಕೊಡಬೇಕು ಅಂತೇಳಿ ನಾನು ಇಷ್ಟು ದಿನ ವಿಡಿಯೋಗಳನ್ನು ಹಾಕಿದ್ದಿಲ್ಲ. ಇನ್ನು ಮುಂದೆ ನಾನು ಡೈಲಿ ಅವ್ರು ಏನೇನು ಅಪ್ಡೇಟ್ ಕೊಡ್ತಾರಲ್ಲ ಆ ಅಪ್ಡೇಟ್ಗಳನ್ನು ನಿಮ್ಗೆ ನಾನು ಹಾಕ್ತಾ ಹೋಗ್ತೀನಿ. ಯಾರು ಓದೋದನ್ನು ಬಿಟ್ಟಿದ್ದೀರಿ ದಯವಿಟ್ಟು ತಮ್ಮ ಒಂದು ಓದನ್ನು ಆರಂಭ ಮಾಡ್ಕೊಳ್ಳಿ. ಯಾಕಂತಂದ್ರೆ ಸುಮಾರು 5,000ಕ್ಕಿಂತ ಹೆಚ್ಚಿನ ಹುದ್ದೆಗಳು ಈಗಾಗಲೇ ಬಿಡುಗಡೆಯಾಗಿದ್ದಾವೆ. ಹಾಗಾಗಿ ತಮ್ಮ ಓದನ್ನು ಒಂದು ಆರಂಭವನ್ನು ಮಾಡ್ಕೊಳ್ಳಿ. ಮತ್ತು ತಮ್ಮ ಒಂದು ಕಾಸ್ಟ್ ಇನ್ಕಮ್, ತಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಈಗ ಹೊಸದನ್ನು ತೆಗೆಸ್ಕೊಡ್ರಿ. ಯಾಕಂತಂದ್ರೆ ಅಲ್ಲಿ ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಅಂತೇಳಿ ಮೀಸಲಾತಿಯ ನಂತರ ಈ ಒಂದು ಕ್ಯಾಟಗರಿಗಳನ್ನು ಮಾಡಿದ್ದಾರೆ ಅವರು. ಹಾಗಾಗಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಅಪ್ಡೇಟನ್ನು ಮಾಡ್ಕೊಳ್ಳಿ. ಈ ಒಂದು ಅಪ್ಲಿಕೇಶನ್ಗಳು ಯಾವಾಗ ಆರಂಭವಾಗುತ್ತದೆಯಲ್ಲ ಆವಾಗ ನಿಮ್ಮ ಒಂದು ಅಪ್ಲಿಕೇಶನನ್ನು ಹಾಕ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.